ಒಂದು ಟ್ರೈನ್ 100 ಜನ ಪ್ಯಾಸೆಂಜರ್ಸ್, ಸ್ವಲ್ಪ ಜನ ಮನೆಗೆ ಹೋಗ್ತಾ ಇದಾರೆ, ಇನ್ ಸ್ವಲ್ಪ ಜನ ಕೆಲ್ಸಕ್ಕೆ ಹೋಗ್ತಾ ಇದಾರೆ, ಇನ್ ಸ್ವಲ್ಪ ಜನ ಮಲ್ಕೊಂಡಿದ್ದಾರೆ. ಆದ್ರೆ ಅದೇ ಟ್ರೈನ್ ಅಲ್ಲಿ ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ ಒಂದು ಸೂಟ್ ಕೇಸ್ ಇತ್ತು. ಆ ಸೂಟ್ ಕೇಸ್ ನ ಯಾರು ಕ್ಲೈಮ್ ಮಾಡಿರಲಿಲ್ಲ. ಮೊದಲಿಗೆ ಅಲ್ಲಿದ್ದ ಪ್ಯಾಸೆಂಜರ್ಸ್ ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ ಯಾರೋ ಆ ಸೂಟ್ ಕೇಸ್ ನ ಅಲ್ಲೇ ಬಿಟ್ಟು ಮರ್ತೋಗಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಇಲ್ಲೊಂದು ಪ್ರಾಬ್ಲಮ್ ಇದೆ. ಆ ಸೂಟ್ ಕೇಸ್ ಒಳಗಡೆ ಏನಿದೆ ಅಂತ ಪ್ಯಾಸೆಂಜರ್ಸ್ ತಿಳ್ಕೊಳೋದಕ್ಕೆ ಹತ್ರಕ್ಕೆ ಹೋದಾಗ ಆ ಸೂಟ್ ಕೇಸ್ ಇಂದ ಒಳಗಡೆಯಿಂದ ಮಾಂಸ ಕೊಳ್ತೋಗಿರೋ ವಾಸನೆ ಬರ್ತಾ ಇತ್ತಂತೆ. ಅದರ ಜೊತೆಗೆ ಲಿಕ್ವಿಡ್ ಸ್ವಲ್ಪ ಲೀಕ್ ಆಗ್ತಾ ಇತ್ತು. ಅವಾಗ ಅಲ್ಲಿದ್ದ ಪ್ಯಾಸೆಂಜರ್ಸ್ ಗೆಲ್ಲ ಡೌಟ್ ಬಂದ್ಬಿಟ್ಟು ರೈಲ್ವೆ ಅಥಾರಿಟೀಸ್ಗೆ ಇನ್ಫಾರ್ಮೇಶನ್ ಎಲ್ಲ ಹೇಳ್ತಾರೆ. ಆವಾಗ ಪೊಲೀಸ್ ಅವರು ಬಂದ ಬ್ಯಾಗ್ ತೆಗೆದ್ಮೇಲೆ ಬಟ್ಟೆಗಳೇ ಆಗ್ಲಿ, ಆಭರಣಗಳೇ ಆಗ್ಲಿ, ದುಡ್ಡೇ ಆಗ್ಲಿ ಏನೂ ಇಲ್ಲ. ಮಾನವನನ್ನ ಬಾಡಿ ತುಂಡಾಗಿ ಕಟ್ ಮಾಡಿದ ಪೀಸ್ಗಳು ಕಾಣಿಸ್ತವೆ. ಆದ್ರೆ ಬಡಿ ಈ ಸ್ಟೋರಿಯ ಶಾಕಿಂಗ್ ಪಾರ್ಟ್ ಇದಲ್ಲ. ಯಾಕಂತಂದ್ರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಸಿಕ್ಕಿರೋದು ಈ ಸೂಟ್ ಕೇಸ್ ಇಂದ ಶುರುವಾದ ಘಟನೆ. ಒಂದು ರೈಲ್ವೆ ಸ್ಟೇಷನ್ ಗೆ ಹೋಗುತ್ತೆ, ಒಂದು ಸಿಸಿಟಿವಿ ಫೋಟೇಜ್ ಗೆ ಹೋಗುತ್ತೆ, ಅಲ್ಲಿಂದ ಇಬ್ಬರು ಸಸ್ಪೆಕ್ಟ್ಸ್ ಗೆ ಹೋಗುತ್ತೆ, ಕೊನೆಗೆ ಒಂದು ರೆಂಟೆಡ್ ಹೌಸ್, ಅಲ್ಲಿ ಸಿಕ್ಕ ಒಂದು ಕುಕಿಂಗ್ ವಿಸೇಲ್ ಇಂದ ಈ ಎಂಟೈರ್ ಸ್ಟೋರಿ ಜಾಸ್ತಿ ಡಿಸ್ಟರ್ಬಿಂಗ್ ವಿಜುವಲ್ಸ್ ನ ಕಾಣಿಸುತ್ತೆ. ಕೆಲವು ರಿಪೋರ್ಟ್ಸ್ ಹೇಳಿದ್ದು ಆ ಸೂಟ್ ಕೇಸಿನ ಒಳಗಡೆ ರೈಸ್ ಮತ್ತು ಸ್ವಲ್ಪ ಮೀಟ್ ಇತ್ತು. ಅಲ್ಲಿಂದ ಹೊರಗೆ ಬಂದ ಸ್ವಲ್ಪ ಸೆನ್ಸೇಷನಲ್ ಕ್ಲೈಮ್ಸ್, ಹ್ಯೂಮನ್ ಫ್ಲೆಶ್ ಬಿರಿಯಾನಿ. ಬಟ್ ವೇಟ್, ಇದು ನಿಜವಾಗ್ಲೂ ಆಗಿದೆಯಾ ಅಥವಾ ಒಂದು ಹಾರಿಫೈಯಿಂಗ್ ಕ್ರೈಮ್ ಗೆ ಇನ್ನೊಂದು ಹಾರಿಫೈಯಿಂಗ್ ಹೆಡ್ಲೈನ್ ಆಗಿ ತೋರಿಸಿದಾರಾ? ಇದನ್ನೆಲ್ಲ ನಾವ್ ಇವತ್ತು ಡಿಕೋಡ್ ಮಾಡೋಣ. ನಾನು ಇಲ್ಲೊಂದು ಏನ್ ಹೇಳ್ತಾ ಇದೀನಿ ಅಂತಂದ್ರೆ ನಿಮ್ಗೆ ಕ್ಲಾರಿಟಿ ಆಗಿ ಈ ಕೇಸ್ ನ ಒಂದು ಹೆಡ್ಲೈನ್ ನ ನೋಡ್ಬಿಟ್ಟು ನಾನು ಜಸ್ಟಿಫೈ ಮಾಡ್ತಾ ಇಲ್ಲ. ಇದರಲ್ಲಿ 3 ಕ್ಯಾಟಗರೀಸ್ ಇರ್ತವೆ: ಕನ್ಫರ್ಮ್ಡ್, ರಿಪೋರ್ಟೆಡ್, ಥಿಯರಿ. ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರೋದೇನು, ಪೊಲೀಸ್ ಅವ್ರು ಏನ್ ಹೇಳ್ತಾ ಇದಾರೆ, ನ್ಯೂಸ್ ರಿಪೋರ್ಟ್ಸ್ ಏನಂತ ಹೇಳ್ತಾ ಇದಾವೆ, ಈ 3 ನಾವು ಸಪರೇಟ್ ಮಾಡೋಣ. ಯಾಕಂತಂದ್ರೆ ಒಬ್ಬ ಇನ್ನೋಸೆಂಟ್ ಪರ್ಸನ್ ನ ಕೋರ್ಟ್ ಅಲ್ಲಿ ಗಿಲ್ಟ್ ಅಂತ ಪ್ರೂವ್ ಮಾಡೋದು ತುಂಬಾ ಈಸಿ. ಅದೇ ತರ ಟ್ರೂತ್ ಅಂತ ಪ್ರೂವ್ ಮಾಡೋದು ಜಾಸ್ತಿ ಕಷ್ಟ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಕ್ಕಂತೂ ಹೋಗ್ಬಿಡಿ. ಯಾಕಂತಂದ್ರೆ ಈ ಕೇಸ್ ನ ಡಿಸ್ಟರ್ಬಿಂಗ್ ವಿಜುವಲ್ಸ್ ಇದರ ಎಂಡಿಂಗ್ ಪಾರ್ಟ್ ಅಲ್ಲಿ ಇದೆ. ಲಾಸ್ಟ್ ವರ್ಗೂ ನೋಡಿದಾಗ ಮಾತ್ರನೇ ಈ ಕೇಸಿನ ಬಿಗ್ಗೆಸ್ಟ್ ಕ್ವಶನ್ಸ್ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಚೆನ್ನೈಯಿಂದ ಡೆಲ್ಲಿಗೆ ಮೂವ್ ಆಗ್ತಾ ಇರೋ ಒಂದು ಟ್ರೈನ್ ಅಲ್ಲಿ ಒಂದು ಅನ್ಐಡೆಂಟಿಫೈಡ್ ಸೂಟ್ ಕೇಸ್ ಕಾಣುತ್ತೆ. ಆದ್ರೆ ಓನರ್ ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆ ಸೂಟ್ ಕೇಸ್ ಸಾಮಾನ್ಯವಾಗಿರ್ಲಿಲ್ಲ. ಆ ಸೂಟ್ ಕೇಸಿನ ಒಳಗಡೆಯಿಂದ ಮಾಂಸ ಕೊಳ್ತೋಗಿರೋ ಸ್ಮೆಲ್ ಬರೋದು, ಒಂಥರ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರೋ ಜಿಡ್ತಾ ಇರೋ ಒಂದು ಲೀಕೇಜ್ ಆಗ್ತಾ ಇತ್ತು ಆ ಸೂಟ್ ಕೇಸ್ ಅಲ್ಲಿಂದ. ಅದ್ರ ಮೇಲೆ ಸೂಟ್ ಕೇಸ್ ಮೇಲೆಲ್ಲ ನೊಣಗಳು ಮುಸುರ್ತಾ ಇದ್ದು. ಇದನ್ನೆಲ್ಲ ಕಂಡ ಅಲ್ಲಿದ್ದ ಪ್ಯಾಸೆಂಜರ್ಸ್ ಹೆದರ್ಕೊಂಡು ಅಥಾರಿಟೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸ್ ಅವ್ರು ಬರ್ತಾರೆ ಅಲ್ಲಿಗೆ. ಆ ಸೂಟ್ ಕೇಸ್ ಓಪನ್ ಮಾಡಿ ನೋಡಿದಾಗ ಒಬ್ಬ ಮನುಷ್ಯನನ್ನ ತುಂಡಾಗಿ ಕಟ್ ಮಾಡಿಬಿಟ್ಟು ಅವರ ಬಾಡಿ ಪಾರ್ಟ್ಸ್ ನ ಸೂಟ್ ಕೇಸ್ ಅಲ್ಲಿ ಬಂದ್ ಸಿಕ್ಕಿದ್ದಾರೆ. ಒಂದು ಪಾಯಿಂಟ್ ಅಲ್ಲಿ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾಗ ಒಂದು ಕ್ವಶನ್ ಬರುತ್ತೆ. ಅದೇನಂತಂದ್ರೆ ಈ ಸೂಟ್ ಕೇಸ್ ಈ ಟ್ರೈನ್ ಅಲ್ಲಿ ಹೆಂಗ್ ಬಂತು, ಯಾರಿಟ್ರು, ಯಾವಾಗ ಇಟ್ರು? ಯಾಕಂತಂದ್ರೆ ಬಾಡಿ ಸಿಕ್ಕಿದ್ದು ಒಂದು ಲೊಕೇಶನ್ ಅಲ್ಲಿ, ಆ ಸೂಟ್ ಕೇಸ್ ಟ್ರಾವೆಲ್ ಮಾಡ್ತಿದ್ದು ಇನ್ನೊಂದು ರೂಟ್ ಅಲ್ಲಿ. ಅದನ್ನ ರಿವರ್ಸ್ ಟ್ರ್ಯಾಕ್ ಮಾಡಬೇಕು. ಇದು ಕ್ರೈಮ್ ಇಂಡಿಕೇಟ್ ಇನ್ವೆಸ್ಟಿಗೇಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಯು ಡೋಂಟ್ ಸ್ಟಾರ್ಟ್ ಓನ್ಲಿ ಫ್ರಮ್ ವೇರ್ ದ ಬಾಡಿ ವಾಸ್ ಫೌಂಡ್. ಒಂದೊಂದ್ಸತಿ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ವೇರ್ ದ ಎವಿಡೆನ್ಸ್ ಹ್ಯಾಸ್ ಟ್ರಾವೆಲ್ಡ್. ಪೊಲೀಸರು ಈ ಟ್ರೈನಿನ ಮೂವ್ಮೆಂಟ್ಸ್ ನ ಕ್ಯಾಪ್ಚರ್ ಮಾಡ್ತಾರೆ. ಯಾವಾಗ ಯಾವ ಸ್ಟೇಷನ್ ಅಲ್ಲಿ ಈ ಸೂಟ್ ಕೇಸ್ ಈ ಟ್ರೈನ್ ಅಲ್ಲಿಗೆ ಬಂತು ಅಂತ ಸಿಸಿಟಿವಿ ಫೋಟೇಜಸ್ ನ ಚೆಕ್ ಮಾಡ್ತಾರೆ, ಎಂಟ್ರೆನ್ಸ್ ಅಲ್ಲಿ ಚೆಕ್ ಮಾಡ್ತಾರೆ, ಪ್ಲಾಟ್ಫಾರ್ಮ್ಸ್ ಅಲ್ಲಿ ಚೆಕ್ ಮಾಡ್ತಾರೆ, ರೇರ್ ಕ್ಯಾಮ್ರಾಸ್ ಅಲ್ಲಿ ಅಂತಂದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದ ಕ್ಯಾಮ್ರಾಸ್ ನೆಲ್ಲ ಚೆಕ್ ಮಾಡ್ತಾರೆ. ಅದರ ಜೊತೆಗೆ ಸರೌಂಡಿಂಗ್ಸ್ ಅಲ್ಲಿ ಇದ್ದ ಪ್ರತಿಯೊಂದು ಕ್ಯಾಮ್ರಾನ ಚೆಕ್ಅಪ್ ಮಾಡ್ತಾರೆ. ಯಾವ ವೆಹಿಕಲ್ ಆ ಸ್ಟೇಷನ್ ಹತ್ರಗೆ ಬರುತ್ತವೆ, ಯಾವ ವೆಹಿಕಲ್ಸ್ ಮೂವ್ ಆಗ್ತವೆ ಅಂತ. ರಿಪೋರ್ಟ್ಸ್ ಪ್ರಕಾರ ಚೆನ್ನೈ ಸೆಂಟ್ರಲ್ ಅಂಡ್ ಸರೌಂಡಿಂಗ್ ಲೊಕೇಶನ್ ಅಲ್ಲಿ 100 ಸಿಸಿಟಿವಿ ಫುಟೇಜಸ್ ನ ಕ್ಯಾಪ್ಚರ್ ಮಾಡ್ತಾರೆ, ಅದನ್ನ ಅಬ್ಸರ್ವ್ ಮಾಡ್ತಾರೆ. ಅದರಲ್ಲಿ ಒಂದು ಫುಟೇಜ್ ಇನ್ವೆಸ್ಟಿಗೇಟರ್ಸ್ ಗೆ ಜಾಸ್ತಿ ಲೀನವಾಗಿ ಕಾಣಿಸುತ್ತೆ. ಒಬ್ಬ ಮೇಲ್ ಅಂಡ್ ಇನ್ನೊಬ್ಬ ಫಿಮೇಲ್ ಇಬ್ಬರ ಹತ್ರನೂ ಈ ಸೂಟ್ ಕೇಸ್ ಇರುತ್ತೆ. ಇಲ್ಲಿಂದ ಅಂತಂದ್ರೆ ಈ ಕ್ಯಾಪ್ಚರ್ ನ ಈ ಸಿಸಿಟಿವಿ ಫುಟೇಜ್ ನ ನೋಡಿದಾಗಿಂದ ಈ ಕೇಸ್ ಮತ್ತೊಂದು ಡೈರೆಕ್ಷನ್ ಅಲ್ಲಿ ಮೂವ್ ಆನ್ ಆಗುತ್ತೆ. ಆ ವ್ಯಕ್ತಿಗಳ ಬಗ್ಗೆ ರಿಪೋರ್ಟ್ಸ್ ಅಲ್ಲಿ ಹೆಸರುಗಳು ಬರ್ತವೆ: ಮಣಿಕ್ ಉದಯನ್ ಲಸ್ಕರ್ ಅಂಡ್ ಭಾಗಮತಿ ಮಜೆನ್. ಬಟ್ ರಿಮೆಂಬರ್, ಸಿಸಿಟಿವಿ ಫುಟೇಜ್ ಅಲ್ಲಿ ಸೂಟ್ ಕೇಸ್ ನ ಕ್ಯಾರಿ ಮಾಡ್ತಿದ್ದು ಒಂದು ಫ್ಯಾಕ್ಟ್ ಆಗಿರಬಹುದು. ಆದ್ರೆ ಅದೇ ವ್ಯಕ್ತಿಗಳು ಮರ್ಡರ್ ಮಾಡಿದ್ದಾರೆ ಅಂತ ಇನ್ನೂ ಪ್ರೂವ್ ಆಗಿಲ್ಲ. ಇದು ವೆರಿ ಇಂಪಾರ್ಟೆಂಟ್ ಡಿಫರೆನ್ಸ್. ಇವರಿಬ್ಬರು ಸೂಟ್ ಕೇಸ್ ನ ಟ್ರೈನ್ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇಟ್ಟು ಟ್ರೈನ್ ಡಿಪಾರ್ಚರ್ ಆಗುವ ಮೊದಲೇ ಆಚೆಗೆ ಬಂದ್ಬಿಟ್ಟಿದ್ದಾರೆ ಅನ್ನೋ ರಿಪೋರ್ಟ್ಸ್ ಇದಾವೆ. ಇವಾಗ ಪೊಲೀಸ್ ಅವ್ರಿಗೆ ಇನ್ನೊಂದು ಕ್ವಶನ್ ಬರುತ್ತೆ: ಆ ಟ್ರೈನ್ ಅಲ್ಲಿಂದ ಹೊರಗಡೆ ಬಂದ್ಬಿಟ್ಟ ಇಬ್ಬರು ಸ್ಟೇಷನ್ ಬಿಟ್ಟು ಎಲ್ಲಿಗೋದ್ರು? ಇಲ್ಲಿಂದ ಈ ಸ್ಟೋರಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಒಂದು ಸಿಸಿಟಿವಿ, ಮತ್ತೊಂದು ಸಿಸಿಟಿವಿ, ಇನ್ನೊಂದು ಲೊಕೇಶನ್, ಈ ತರ ಮೂವ್ಮೆಂಟ್ ನ ಟ್ರ್ಯಾಕ್ ಮಾಡ್ತಾ ಹೋದಾಗ ಅವರು ಚೆನ್ನೈನ ಔಟ್ಸ್ಕಟ್ಟಿನ ಗಡುವಂಚರಿ ಏರಿಯಾದಲ್ಲಿ ಕಾಣಿಸ್ಕೊಂಡು ಹೋಗಿರೋದು ಈ ರಿಪೋರ್ಟ್ಸ್ ಅಲ್ಲಿ ಆಚೆಗಡೆ ಬರ್ತವೆ. ಮತ್ತೆ ಅಲ್ಲೊಂದು ರೆಂಟೆಡ್ ಹೌಸ್. ಇಲ್ಲಿ ಆ ಬಾಡಿಗೆ ಮನೆ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಸೂಟ್ ಕೇಸ್ ಟ್ರಯಲ್ ಆಗಿರ್ಬೋದು, ಸಿಸಿಟಿವಿ ಫುಟೇಜ್ ಟ್ರಯಲ್ ಆಗಿರ್ಬೋದು, ಇಲ್ಲ ಮಿಸ್ಸಿಂಗ್ ಪರ್ಸನ್ ಟ್ರಯಲ್ ಆಗಿರ್ಬೋದು, ಎಲ್ಲ ಈ ಮನೆ ಹತ್ರದಿಂದಾನೇ ಕನೆಕ್ಟ್ ಆಗಿ ಹೊರಗಡೆ ಬಂದಿದೆ ಅನ್ನೋದು ಇಲ್ಲೊಂದು ಮೈನ್ ಪಾಯಿಂಟ್. ಪೊಲೀಸರು ಆ ಮನೆ ಹತ್ರಗೆ, ಆ ಬಾಡಿಗೆ ಮನೆ ಹತ್ರಗೆ ಹೋಗ್ತಾರೆ. ಅಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಇವ್ರಿಗೆ ಒಂದು ಕುಕಿಂಗ್ ವೆಸಲ್ ಸಿಕ್ಕಿದಾವೆ ಅನ್ನೋದು ಒಂದು ರಿಪೋರ್ಟ್ ಇದೆ. ಅದರಲ್ಲಿ ಸ್ವಲ್ಪ ಅನ್ನ ಮತ್ತು ಮಾಂಸ ಇದೆ ಅನ್ನೋದು ಮೀಡಿಯಾ ರಿಪೋರ್ಟ್ಸ್ ಅಲ್ಲಿ ಹೇಳ್ತಾ ಇದಾವೆ. ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇದೆ. ನಾವು ನ್ಯೂಸ್ ಚಾನಲ್ಸ್ ನ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಹೆಡ್ಲೈನ್ಸ್ ಏನ್ ಬರ್ತದೆ ಅಂತಂದ್ರೆ ಹ್ಯೂಮನ್
ಫ್ಲೆಶ್ ಬಿರಿಯಾನಿ, ಮಾನವನ ಮಾಂಸದ ಬಿರಿಯಾನಿ. ಒಬ್ಬ ಸ್ತ್ರೀ ತನ್ನ ಗಂಡನ ಸಾಯಿಸ್ಬಿಟ್ಟು ಆ ಮಾಂಸದಿಂದ ಅಡಿಗೆ ಮಾಡ್ಬಿಟ್ಟಿದ್ದಾಳೆ. ನ್ಯೂಸ್ ಚಾನೆಲ್ಸ್ ಪ್ರೊವೈಡ್ ಮಾಡ್ತಾ ಇರೋ ಒಂದೊಂದು ಹೆಡ್ಲೈನ್ಸ್ ನೋಡ್ಬಿಟ್ಟು ಎಲ್ಲರೂ ಶಾಕ್ ಆಗೋಗ್ಬಿಡ್ತಾರೆ. ಆದ್ರೆ ನಾನು ನಿಮ್ಮನ್ನ ಇಲ್ಲಿ ಸ್ಟಾಪ್ ಮಾಡ್ತೀನಿ. ಯಾಕಂತಂದ್ರೆ ಪೊಲೀಸ್ ಅವರು ಇದನ್ನ ಅಫಿಷಿಯಲ್ ಆಗಿ ರಿಪೋರ್ಟ್ ಮಾಡಿಕ್ಕಿದಾರ. ಎಲ್ಲಾ ರಿಪೋರ್ಟ್ಸ್ ಒಂದೇ ತಿಂಗ್ನ ಹೇಳ್ತಾ ಇದಾವೆ. ಕೆಲವು ರಿಪೋರ್ಟ್ಸ್ ಅಲ್ಲಿ ಪೊಲೀಸ್ ಅವರು ಈ ಹ್ಯೂಮನ್ ಫ್ಲೆಶ್ ಬಿರಿಯಾನಿ ಡ್ಯಾನ್ಸಿಂಗ್ ಮಾಡಿದ್ದಾರೆ ಅನ್ನೋ ಕ್ಲೈಮ್ಸ್ ಬಂದಿದಾವೆ ಆಚೆಗೆ. ನಾವು ಇದನ್ನ ಫ್ಯಾಕ್ಟ್ ಆಗಿ ಹೇಳೋದಿಲ್ಲ, ಕೆಲವೊಂದು ರಿಪೋರ್ಟ್ಸ್ ಅಲ್ಲಿ ಕ್ಲೈಮ್ ಆಗಿ ಬಂದಿದಾವೆ. ಇಟ್ ಈಸ್ ದ ರೆಸ್ಪಾನ್ಸಿಬಲ್ ವೇ. Who was the victim? ಈಗ ಇನ್ವೆಸ್ಟಿಗೇಷನ್ ಮತ್ತಷ್ಟು ಕ್ರೀಪಿ ಆಗುತ್ತೆ. ಆ ಸೂಟ್ ಕೇಸ್ ಅಲ್ಲಿ ಕಾಣಿಸ್ಕೊಂಡ ಸ್ವಲ್ಪ ರಿಮೈನ್ಸ್ ಒಬ್ಬ ವುಮೆನ್ ಮಿಸ್ಸಿಂಗ್ ಕೇಸ್ ಗೆ ಕನೆಕ್ಟ್ ಆಗಿದೆ. ರಿಪೋರ್ಟ್ಸ್ ಪ್ರಕಾರ ಅವರ ಹೆಸರು ಹಾಯತು ನಿಶಾ. ಇಲ್ಲಿ ಪೊಲೀಸ್ ಅವ್ರಿಗೆ ಒಂದು ಮೇಜರ್ ಕ್ವಶನ್ ಕಾಣಿಸುತ್ತೆ. ಮಿಸ್ಸಿಂಗ್ ಕೇಸ್, ಒಬ್ಬ ವುಮೆನ್ ಮಿಸ್ ಆಗಿದ್ದಾಳೆ ಅನ್ನೋ ಕೇಸ್ ಕಂಪ್ಲೇಂಟ್ ಬರುತ್ತೆ ಪೊಲೀಸ್ ಸ್ಟೇಷನ್ ಗೆ. ಅದಾದ್ಮೇಲೆ ಈ ಸೂಟ್ ಕೇಸ್ ಅಲ್ಲಿ ಕಾಣಿಸಿದ ರಿಮೆಂಬರ್ಸ್ ಆಚೆಗೆ ಬೀಳ್ತವೆ. ಸಿಸಿಟಿವಿ ಫುಟೇಜಸ್ ಅದು ರೆಂಟೆಡ್ ಹೌಸ್ ಹತ್ರವರೆಗೂ ಹೋಗುತ್ತೆ. ಆದ್ರೆ ಸಡನ್ ಆಗಿ ಒಂದು ಪರ್ಸನ್ ಮಿಸ್ಸಿಂಗ್ ಕೇಸ್ ಒಂದು ಮರ್ಡರ್ ಇನ್ವೆಸ್ಟಿಗೇಷನ್ ಆಗಿ ಟರ್ನ್ ಆಗುತ್ತೆ. ಆದ್ರೆ ಇಲ್ಲಿ ನಿಶಾಗೆ ಏನಾಯ್ತು, ನಿಶಾ ಯಾರು, ಇದೇ ಇಲ್ಲಿ ನೆಕ್ಸ್ಟ್ ಬರುವ ನೆಕ್ಸ್ಟ್ ಮಿಸ್ಟ್ರಿ. ಇನ್ವೆಸ್ಟಿಗೇಷನ್ ಅಲ್ಲಿ ಸ್ವಲ್ಪ ರಿಪೋರ್ಟ್ಸ್ ಆಚೆಗೆ ಬರ್ತವೆ. ಲಸ್ಕರ್ ಮತ್ತು ನಿಶಾ ಇವರಿಬ್ಬರ ಮಧ್ಯೆ ಸ್ವಲ್ಪ ಒಂದು ರಿಲೇಶನ್ಶಿಪ್ ಅಫೇರ್ ಬಿಲ್ಡ್ ಆಗಿದೆ ಅನ್ನೋದು ಇದೆ. ಆಮೇಲೆ ನಿಶಾ ಡಿಸಪಿಯರ್ ಆಗೋಗ್ಬಿಡ್ತಾಳೆ. ಇಲ್ಲಿಂದ ಸ್ಟೋರಿ ಜಾಸ್ತಿ ಕಾಂಪ್ಲಿಕೇಟರಿ ಆಗುತ್ತೆ. ಯಾಕಂತಂದ್ರೆ ನಿಶಾಗೆ 19 ವರ್ಷದ ಒಬ್ಬ ಮಗ ಇರ್ತಾನೆ. ಅವನ್ಗೆ ಈ ರಿಲೇಶನ್ಶಿಪ್ ಇರೋದಕ್ಕೆ ಇಷ್ಟ ಇಲ್ಲ ಅನ್ನೋದು ಕ್ಲೈಮ್ ಆಗಿದೆ ಈ ರಿಪೋರ್ಟ್ಸ್ ಅಲ್ಲಿ. ಅವನು ಈ ರಿಲೇಶನ್ಶಿಪ್ ಬಗ್ಗೆ ಆರ್ಗ್ಯೂ ಮಾಡಿದಾನೆ ಅನ್ನೋದು ಒಂದು ಆಂಗಲ್. ಅದಾದ್ಮೇಲೆ ನಿಶಾ ಡಿಸಪಿಯರ್ ಆಗೋಗ್ಬಿಡ್ತಾಳೆ. ಒಬ್ಬ ಮಗ ತನ್ನ ತಾಯಿ ಮಿಸ್ ಆಗಿದ್ದಾಳೆ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅನ್ನೋ ರಿಪೋರ್ಟ್ಸ್ ಇದಾವೆ. ಇಲ್ಲಿಂದ ಸ್ಟೋರಿ ಇನ್ನಷ್ಟು ಕಾಂಪ್ಲಿಕೇಟೆಡ್ ಆಗುತ್ತೆ. ಯಾಕಂತಂದ್ರೆ ಒಬ್ಬ ಪರ್ಸನ್ ತನ್ನ ತಾಯಿ ಮಿಸ್ ಆಗಿದ್ದಾಳೆ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾನೆ. ಅದೇ ಟೈಮ್ ಅಲ್ಲಿ ಒಂದು ಟ್ರೈನ್ ಅಲ್ಲಿ ಸೂಟ್ ಕೇಸ್ ಅಲ್ಲಿ ಆ ಮಿಸ್ ಆಗಿರುವ ಪರ್ಸನ್ ರಿಮೆಂಬರ್ಸ್ ಬಾಡಿ ಪಾರ್ಟ್ಸ್ ಒಂದು ಸೂಟ್ ಕೇಸ್ ಅಲ್ಲಿ ಕಾಣುತ್ತೆ. ಇನ್ವೆಸ್ಟಿಗೇಟರ್ಸ್ ನ ಮುಂದೆ ರಿಲೇಷನ್ ಕಾಂಪ್ಲಿಮೆಂಟ್, ಫ್ಯಾಮಿಲಿ ಕಾಂಪ್ಲಿಮೆಂಟ್, ಪರ್ಸನಲ್ ರಿವೆಂಜ್, ಎಕ್ಸಾಕ್ಟ್ ಮೋಟಿವ್ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗೋವರೆಗೂ ಕ್ಲಿಯರ್ ಅಲ್ಲ. ಕೇಸ್ ಅಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರುವ 3 ಮೇಜರ್ ಥಿಯರೀಸ್ ನ ನೋಡೋಣ. ಥಿಯರಿ ನಂಬರ್ 1, ಲಸ್ಕರ್ ಮತ್ತು ನಿಶಾ ನಡುವಿನ ರಿಲೇಶನ್ಶಿಪ್ ಕಾನ್ಫ್ಲಿಕ್ಟ್ ಆಗಿರಬಹುದು. ಮೇಜರ್ ಆಗಿ ಕ್ರೈಮ್ ಗೆ ಲಸ್ಕರ್ ಥಿಯರಿ ಆಗಿರಬಹುದು ಅನ್ನೋದು ಫ್ಯಾಕ್ಟ್. ಆದ್ರೆ ಇದು ರಿಯಲ್ ಕನ್ಫರ್ಮ್ಡ್ ಅಲ್ಲ. ಲಸ್ಕರ್ ಜೊತೆ ಭಾಗಮತಿ ಸಹ ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗಿರಬಹುದು. ಅಂದ್ರೆ ಒಬ್ರು ಕ್ರೈಮ್ ಮಾಡಿರಬಹುದು, ಇನ್ನೊಬ್ರು ಆ ಎವಿಡೆನ್ಸ್ ನ ಡಿಸಾಲ್ವ್ ಮಾಡಿರಬಹುದು. ನಿಶಾನ ಮಗನು ಸಂಹವ್ ಈ ಕೇಸ್ ಅಲ್ಲಿ ಇನ್ವಾಲ್ವ್ ಆಗಿರಬಹುದಾ, ಈ ಥಿಯರಿ ಬಗ್ಗೆ ಸಹ ಸ್ವಲ್ಪ ಡಿಸ್ಕಷನ್ಸ್ ನಡೀತಾ ಇದಾವೆ. ಬಟ್ ಇಲ್ಲೊಂದು ಪಾಯಿಂಟ್ ಏನು ಅಂತಂದ್ರೆ ಸಿಸಿಟಿವಿ ಫುಟೇಜಸ್ ಅಲ್ಲಿ ಕಾಣಿಸ್ಕೊಂಡ ಇಬ್ಬರು ಕ್ಯಾರಿ ಮಾಡ್ತಿದ್ದ ಸೂಟ್ ಕೇಸ್ ಅಲ್ಲಿ ಇವನು ಕಾಣಿಸ್ಕೊಂಡಿಲ್ಲ ಅನ್ನೋದು ಇಲ್ಲೊಂದು ಪಾಯಿಂಟ್. ಇಲ್ಲಿ ನಾವು ಸಡನ್ ಆಗಿ ಯಾರನ್ನೂ ಗಿಲ್ಟ್ ಅಂತ ಡಿಕ್ಲೇರ್ ಮಾಡಬಾರ್ದು, ಮಾಡೋದಕ್ಕಾಗಲ್ಲ. ಕ್ರೈಮ್ ಇನ್ವೆಸ್ಟಿಗೇಷನ್ ಅಲ್ಲಿ ಸಸ್ಪೆನ್ಷನ್ ಮತ್ತು ಪ್ರೂಫ್ಸ್ ಇವೆರಡು ಬೇರೆ ಬೇರೆ. ಇದನ್ನ ಮಾತ್ರ ನಾವು ಯಾವತ್ತೂ ಮರಿಬಾರ್ದು. ನಾವು ಲೆಟ್ಸ್ ಕಮ್ ಬ್ಯಾಕ್ ಟು ದ ಮೋಸ್ಟ್ ವೈರಲ್ ಪಾರ್ಟ್, ಬಿರಿಯಾನಿ ಕಾಂಟ್ರವರ್ಸಿ. ಯಾಕಂದ್ರೆ ಇದೇ ಈ ಕೇಸಿನ ಮೇನ್ ಸೋಷಿಯಲ್ ಮೀಡಿಯಾ ಸರ್ಕ್ಯುಲೇಷನ್. ಕೆಲವು ರಿಪೋರ್ಟ್ಸ್ ರೈಸ್ ಅಂಡ್ ಮೀಟ್, ಇನ್ನು ಕೆಲವು ರಿಪೋರ್ಟ್ಸ್ ಹ್ಯೂಮನ್ ಫ್ಲೆಶ್ ಬಿರಿಯಾನಿ. ಪೊಲೀಸರು ಈ ಕ್ಲೈಮ್ಸ್ ನ ಡಿಕೋಡ್ ಮಾಡ್ತಾರೆ. ಸೊ ವಾಟ್ ಶುಡ್ ವಿ ಬಿಲೀವ್? ನಾವ್ ಏನಂತ ನಂಬಬೇಕು? ಇದರ ಕನ್ಫರ್ಮೇಶನ್ ಬರೋವರೆಗೂ ವೇಟ್ ಮಾಡ್ಬೇಕಷ್ಟೇ. ಜಾಸ್ತಿ ಕ್ರೈಮ್ ಸ್ಟೋರೀಸ್ ಅಲ್ಲಿ ಡೇಂಜರಸ್ ಥಿಂಗ್ ಏನಂತ ಗೊತ್ತಾ? ಆ ಪಾಸಿಬಿಲಿಟಿ ವಿಜುವಲ್ಸ್. ಹೆಡ್ಲೈನ್ ಆಗುತ್ತೆ, ಫ್ಯಾಕ್ಟ್ ಆಗುತ್ತೆ, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಆಗುತ್ತೆ. ಇದನ್ನೆಲ್ಲ ಕಂಡ ನೋಡಿದ ಜನರೆಲ್ಲ ಫಿಕ್ಸ್ ಆಗೋಗ್ಬಿಡ್ತಾರೆ ಅವ್ರ ಮೈಂಡ್ ಅಲ್ಲಿ. ವೈರಲ್ ಕ್ಲೈಮ್ ಈಸ್ ನಾಟ್ ಆಟೋಮೆಟಿಕ್ಲಿ ಎ ವೆರಿಫೈಡ್ ಫ್ಯಾಕ್ಟ್. ವೈ ಆರ್ ಸಮ್ ಕೇಸಸ್ ಆರ್ ಸೋ ಸೆನ್ಸೇಷಿಯಲ್? ಇಂಥ ಕೇಸ್ಗಳು ಬಂದಾಗ ನಾವು ಕ್ರೈಮ್ ಗಿಂತ ಆ ಕ್ರೈಮ್ ನ ಶಾಕ್ ಮಾಡಿದ ಡೀಟೇಲ್ಸ್ ಜಾಸ್ತಿಗೆ ಅಟ್ರಾಕ್ಟ್ ಆಗ್ತೀವಿ. ಸೂಟ್ ಕೇಸು, ಬಿರಿಯಾನಿ, ಬಾಡಿ ಪಾರ್ಟ್ಸ್, ಕುಕ್ಕರ್, ಇಂತಹ ಸ್ವಲ್ಪ ವರ್ಡ್ಸ್ ನೋಡೋ ಆಡಿಯನ್ಸ್ ನ ಅಟೆನ್ಷನ್ ಹಿಡ್ಕೊಂಡ್ಬಿಡುತ್ತೆ. ಆದ್ರೆ ಇಲ್ಲಿ ವಿಕ್ಟಿಮ್ ಯಾರು, ಅವರ ಫ್ಯಾಮಿಲಿ ಏನ್ ಎಕ್ಸ್ಪೀರಿಯನ್ಸ್ ನ ಫೇಸ್ ಮಾಡ್ತಿದೆ, ಇನ್ವೆಸ್ಟಿಗೇಷನ್ ಅಲ್ಲಿ ಆಕ್ಚುಯಲ್ ಎವಿಡೆನ್ಸ್ ಏನು, ಮೋಟಿವ್ ಏನು, ರೆಸ್ಪಾನ್ಸಿಬಲ್ ಆಡಿಯನ್ಸ್ ಆಗಿ ನಾವು ಇದನ್ನ ರಿವರ್ಸ್ ಮಾಡಬೇಕು. ಶಾಕ್ ಗಿಂತ ಟ್ರೂತ್ ಇಂಪಾರ್ಟೆಂಟ್. ಮಾನವನು ಇನ್ನೊಬ್ಬನ ಮಾನವನ ಜೀವನ ತೆಗೆಯುವಷ್ಟು ಮಟ್ಟಿಗೆ ಹೇಗೆ ಹೋಗ್ತಾನೆ, ಆಮೇಲೆ ಆ ಎವಿಡೆನ್ಸ್ ನ ಹೈಡ್ ಮಾಡೋದಕ್ಕೆ ಎಷ್ಟು ಎಕ್ಸ್ಟ್ರೀಮ್ ಸ್ಟೆಪ್ಸ್ ನ ಇಮ್ಯಾಜಿನ್ ಮಾಡಿರ್ತಾನೆ. ಒಂದು ಸಿಂಪಲ್ ಕ್ವಶನ್ ಅಲ್ಲ, ಆದ್ರೆ ಇದರಲ್ಲಿ ಒಂದು ಥಿಂಗ್ ಮಾತ್ರ ಕ್ಲಾರಿಟಿ ಆಗಿದೆ. ಕ್ರಿಮಿನಲ್ಸ್ ಕ್ರೈಮ್ ಮಾಡಿದ ನಂತರ ಪೊಲೀಸ್ ಅವರು ನಮ್ಮನ್ನ ಹಿಡಿಯಲ್ಲ ಅನ್ನೋ ಅಂಡರ್ ಎಸ್ಟಿಮೇಟ್ ಲೈನ್ ಈ ಕೇಸ್ಗಳ ಬಗ್ಗೆ ಜಾಸ್ತಿ ಇದಾವೆ. ಆದ್ರೆ ಇಲ್ಲಿ ಕ್ರೈಮ್ ಮಾಡಿದ ಆ ಕ್ರಿಮಿನಲ್ ಮೈಂಡ್ ಎಂತದ್ದು ಅಂತಂದ್ರೆ ಸೂಟ್ ಕೇಸ್ ಅನ್ನ ಟ್ರೈನ್ ಅಲ್ಲಿ ಬಿಟ್ಬಿಟ್ಟು ಹೋದ್ರೆ ಇನ್ ಯಾರಿಗೂ ಡೌಟ್ ಬರಲ್ಲ ಅಂತ ಯೋಚಿಸ್ತಾನೆ. ಒಂದು ಸಿಸಿಟಿವಿ ರೆಕಾರ್ಡ್, ಒಂದು ಸಿಂಪಲ್ ಮಿಸ್ಸಿಂಗ್ ಕೇಸ್, ಒಂದು ಕಾಲ್ ರೆಕಾರ್ಡ್, ಒಂದು ಸ್ಮಾಲ್ ಕ್ಲೂ, ಒಂದು ಎಂಟೈರ್ ಸ್ಟೋರಿನ ರಿವರ್ಸ್ ಮಾಡ್ಬಿಡುತ್ತೆ. ವರ್ಡ್ಸ್ ನ ಒಂದು ಸರಿ ಸೂಟ್ ಕೇಸ್, ಬಿರಿಯಾನಿ, ಮರ್ಡರ್ ಇವನ್ನೆಲ್ಲ ವರ್ಡ್ಸ್ ನ ಪಕ್ಕಕ್ಕಿಟ್ಟು ಒಂದು ರೆಸ್ಪಾನ್ಸಿಬಲ್ ಹ್ಯೂಮನ್ ಆಗಿ ಯೋಚಿಸೋಣ. ಒಂದು ವುಮೆನ್ ಒಬ್ಬ ಫ್ಯಾಮಿಲಿಯಿಂದ ಮಿಸ್ ಆದಾಗ ಅವರನ್ನು ಹುಡುಕುತ್ತಾ ಇರಬಹುದು, ಅವರ ಫೋನ್ಗೆ ಕಾಲ್ ಮಾಡ್ತಾ ಇರಬಹುದು, ಎಲ್ಲಿದ್ಯಾ ಅಂತ ಮೆಸೇಜ್ ಮಾಡಿರಬಹುದು. ಅದಾದ್ಮೇಲೆ ಅವರು ಬರದೇ ಇದ್ದಾಗ ಆ ಫ್ಯಾಮಿಲಿಗೆ ಏನಾಗಿರ್ಬೋದು? ನಮಗೆ ಇದೊಂದು ಯೂಟ್ಯೂಬ್ ವಿಡಿಯೋ, ಒಂದು ನ್ಯೂಸ್, ಒಂದು ಹೆಡ್ಲೈನ್ ಅಷ್ಟೇ. ಆದ್ರೆ ಅವ್ರ ಫ್ಯಾಮಿಲಿಗೆ ಇದೊಂದು ಬಿಗ್ ಲಾಸ್. ಆದ್ರಿಂದ ನಾವು ಕ್ರೈಮ್ ಸ್ಟೋರೀಸ್ ನ ಕವರ್ ಮಾಡ್ತಿದ್ದಾಗ ಕ್ಯೂರಿಯಾಸಿಟಿ ಇರಬೇಕು, ಆದ್ರೆ ಹ್ಯುಮ್ಯಾನಿಟಿನ ಕಳೆದುಕೊಳ್ಳಬಾರದು. ಈ ಕೇಸಲ್ಲಿ ನಿಮ್ಗೆ ಜಾಸ್ತಿ ಬಿಗ್ಗೆಸ್ಟ್ ಮಿಸ್ಟ್ರಿ ಅನ್ಸಿರೋದು ಯಾವುದು? ಸೂಟ್ ಕೇಸ್ ಯಾಕೆ ಟ್ರೈನ್ ಅಲ್ಲಿ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ? ಸಿಸಿಟಿವಿ ಫುಟೇಜಸ್ ಅಲ್ಲಿ ಕಾಣಿಸ್ಕೊಂಡ ಇಬ್ಬರು ಯಾರು?
ಅಥವಾ ಈ ಬಿರಿಯಾನಿ ಸ್ಟೋರಿ ನಿಜಾನೇನಾ ಅಥವಾ ಸೆನ್ಸೇಷನಲ್ ಸ್ಟೋರಿನಾ? ಬಟ್ ಪ್ಲೀಸ್ ಕಾಮೆಂಟ್ ಮಾಡೋದಕ್ಕಿಂತ ಮುಂಚೆ ಒಬ್ಬ ಪರ್ಸನ್ ಏನು ಎವಿಡೆನ್ಸ್ ಪಾಸಿಬಿಲಿಟೀಸ್ ಇಲ್ದಿರೇನೆ ಅವನ ಗಿಲ್ಟ್ ಅಂತ ಡಿಕ್ಲೇರ್ ಮಾಡಬಾರ್ದು. ಸರ್ಟೈನ್ ಆಗಿ ಇವನೇ ಆ ಮರ್ಡರ್ ಮಾಡಿದಾನೆ ಅಂತ ಯಾರನ್ನ ಡಿಕ್ಲೇರ್ ಮಾಡಬಾರ್ದು. ನೀವು ಇಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಇದ್ರಿ ಅಂತಂದ್ರೆ ಥ್ಯಾಂಕ್ ಯು. ಸೀರಿಯಸ್ಲಿ ಒಬ್ಬ ಆಡಿಯನ್ಸ್ ಒಂದು ಕಂಟೆಂಟ್ ನ ಕ್ಲಿಕ್ ಮಾಡಿದಾಗ 30 ಸೆಕೆಂಡ್ಸ್ ಗಿಂತ ಜಾಸ್ತಿ ಇರಲ್ಲ, ಸ್ಲಿಪ್ ಮಾಡಿ ಹೊಟ್ಟೋಗ್ಬಿಡ್ತಾನೆ. ನೀವು ಇಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀರಾ ಅಂತಂದ್ರೆ ನನ್ನ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಸ್ಟೋರೀಸ್ ನ ಟ್ರೂತ್ ಬೇಕು, ಅದೇ ರೀಸನ್ ಇಂದ ನಾನು ವಿಡಿಯೋಸ್ ನ ಹಾಕ್ತೀನಿ.